ಅದಾ ಏನಿಲ್ಲ ಕಣೋ, ಮದ್ವೆ ವಿಷಯ ಮಾತಾಡ್ತಿರ್ತೀವಲ್ಲ, ದಿನಕ್ಕೆ ಒಂದ್ಸಲಿ ಆದ್ರೂ ಅವ್ರ ಹತ್ರ ಮಾತಾಡ್ತಿರ್ತೀವಿ. ಅದ್ರ ಬಗ್ಗೆ ಏನಾದ್ರೂ ಹೇಳೋಕ್ ಹೊರಟಿದ್ರೋ ಏನೋ. ಅದೆಲ್ಲ ಬಿಡು. ಈಗ ಎಲ್ಲಿದ್ಯಾ? ಮಾವ ತುಂಬಾ ಫೋರ್ಸ್ ಮಾಡಿದ್ರು ಎಲ್ಲಾದ್ರೂ ಸುತ್ತಾಡ್ಕೊಂಡು ಬನ್ನಿ ಅಂತ. ಅದಕ್ಕೆ ಇಶಾನಿನ್ ಕರ್ಕೊಂಡು ಐಲ್ಯಾಂಡಿಗೆ ಬಂದಿದ್ದೀನಮ್ಮ. ಹಾಗಾದ್ರೆ ಕಾಲ್ ಮಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಗೋ ಎಂಜಾಯ್ ದ ನೇಚರ್. ಮಾವಂಗೋಸ್ಕರ ಬಂದಿರೋದಮ್ಮ. ನನ್ನ ಮನ್ಸೆಲ್ಲ ಇಂಡಿಯಾದಲ್ಲೇ ಇದೆ. ಭವಾನಿನ್ ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಿದೆ. ನಿನ್ ಭವಾನಿ ಇಲ್ಲಿ ಆರಾಮಾಗಿದ್ದಾಳೆ. ನೀನ್ ಅವಳ ಬಗ್ಗೆ ಯೋಚನೆ ಮಾಡ್ಬೇಡ. ನಾನು ಅವಳ ಯೋಗಕ್ಷೇಮ ಎಲ್ಲ ಡೈಲಿ ವಿಚಾರಿಸ್ಕೊಳ್ತಾ ಇದ್ದೀನಿ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ, ಸರಿನಾ? ಆದ್ರೂ ನೀನ್ ಭವಾನಿನ ಎಷ್ಟ್ ಹಚ್ಕೊಂಡಿದ್ಯಾ ಅಂತ ಗೊತ್ತು. ಹಾಗಂತ ಕೆಲ್ಸನ ಅರ್ಧಕ್ಕೆ ಬಿಟ್ಟು ಓಡ್ ಬರ್ಬೇಡ. ವಿರಾಟ್ದು ಕಣ್ಣಿನ ಟ್ರೀಟ್ಮೆಂಟು ಇನ್ನೇನ್ ಮುಗಿತಾ ಇದೆ. ಅಷ್ಟರಲ್ಲಿ ನಾವೇ ಅಲ್ಲಿಗೆ ಬರ್ತೀವಿ ಕಣೋ. ಅಮ್ಮ, ನಾನ್ ಮಾತಾಡ್ತೀನಿ ಕೊಡು. ಇರು, ವಿರಾಟ್ ಮಾತಾಡ್ತಾನಂತೆ. ಏನೋ ಅಣ್ಣ, ಫುಲ್ ಬ್ಯುಸಿನಾ? ನಂಗೆ ಒಂದ್ ಕಾಲು ಮಾಡಿಲ್ಲ ನೀನು. ಬರೀ ಅಮ್ಮಂಗ್ ಕಾಲ್ ಮಾಡಿ ಅದ್ಕೆ ಬಗ್ಗೆ ಮಾತ್ರ ವಿಚಾರಿಸ್ತಾ ಇದೀಯಾ? ಹೇಯ್, ಹಾಗೆಲ್ಲ ಏನಿಲ್ಲ ಕಣೋ. ಮೊದ್ಲು ನಿನ್ನನ್ನೇ ವಿಚಾರಿಸ್ದೆ. ಬೇಕಿದ್ರೆ ಅಪ್ಪನ್ ಕೇಳು. ಹೇ ವಿರಾಟ್, ಇಲ್ಲೇ ಇಶಾನಿ ಇದ್ದಾಳೆ, ಮಾತಾಡ್ತೀಯಾ? ಇಶಾನಿ. ಈಗ ಬೇಡ ಅಣ್ಣ, ಇನ್ನೊಂದ್ಸಲ ಮಾತಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ಸರಿ, ಬೇಗ ಹುಷಾರಾಗು. ಬಾಯ್.